ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಈಗ ಮತ್ತೊಂದು ವಿಚಾರಣೆ. ಖುದ್ದು ಹಾಜರಾತಿ ಕೋರಿ ದರ್ಶನ್ ಅರ್ಜಿಯನ್ನ ಸಲ್ಲಿಸಿದ್ದು ವಿಚಾರಣೆ ಆರಂಭವಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಖುದ್ದು ಹಾಜರಾತಿಯನ್ನ ಕೋರಿ ದರ್ಶನ್ ಅರ್ಜಿ ವಿಚಾರಣೆ ಈಗ ಆರಂಭ ಆಗಿದೆ. ಜಗದೀಶ್ ಅನುಕುಮಾರ್ ಪರವಾಗಿ ವಕೀಲ ರಂಗನಾಥ್ ರೆಡ್ಡಿ ವಾದವನ್ನ ಮಾಡ್ತಿದ್ದಾರೆ. ಜೈಲಿನಲ್ಲಿ ಕಕ್ಷಿದಾರರ ಬಳಿ ಒಂದು ಚರ್ಚೆ ಆಗಿರುವಂತದ್ದು. ಹೀಗಾಗಿ ಕೋರ್ಟ್ಗೆ ಖುದ್ದು ಹಾಜರಿಗೆ ಅನುಮತಿಯನ್ನ ನೀಡಿ A11 ಮತ್ತು A12 ಪರ ವಕೀಲರಿಂದ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಆರೋಪಿಗಳ ಪರ ವಕೀಲರ ಮನವಿಗೆ ACPP ಮೂಲಕ ತಿಳಿಸಿರುವಂಥದ್ದು. VC ಮೂಲಕವಾಗಿ ಆರೋಪಿಗಳ ಹಾಜರಿಗೆ ಅವಕಾಶವಿದೆ. VC ಮೂಲಕವಾಗಿ ಆರೋಪಿಗಳು ಇಲ್ಲಿ ಚರ್ಚೆ ಮಾಡಬಹುದಾಗಿರುವಂಥದ್ದು. ಇನ್ನು ಮ್ಯಾನ್ಯುಯಲ್ ಪ್ರಕಾರವಾಗಿ ಫೋನ್ ಕರೆ ಮಾಡಲು ಕೂಡ ಅವಕಾಶ ಇರುತ್ತೆ ಈ ವಿಚಾರಣೆಯಲ್ಲಿ. ಇನ್ನು ದರ್ಶನ್ 76 ಬಾರಿ ಸಂಬಂಧಿಕರು ಕುಟುಂಬದವರ ಜೊತೆ ಮಾತನಾಡಿದ್ದಾರೆ. ಅಲ್ಲದೆ ಜೈಲಿನಲ್ಲಿ ಭೇಟಿಗೂ ಅವಕಾಶವನ್ನು ನೀಡಲಾಗಿದೆ. ಯಾವ ನಿರ್ಬಂಧವೂ ಇಲ್ಲ. ಕೋರ್ಟ್ಗೆ ಮಾಹಿತಿಯನ್ನ ನೀಡಿದ SPP ಪ್ರಸನ್ನಕುಮಾರ್, ಜೈಲಿನಲ್ಲಿ 2500 ವಿಚಾರಣಾಧೀನ ಕೈದಿಗಳಿದ್ದಾರೆ. ಎಲ್ಲರೂ ಖುದ್ದು ಹಾಜರಾತಿ ಅರ್ಜಿ ಸಲ್ಲಿಕೆಯನ್ನ ಮಾಡಿದ್ರೆ ಹೇಗೆ? ಕೋರ್ಟ್ನಲ್ಲಿ SPP ಪ್ರಸನ್ನಕುಮಾರ್ ಈಗ ವಾದವನ್ನ ಮಾಡಿದ್ದಾರೆ. ಅಂದ್ರೆ ಎಲ್ಲರೂ ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿರುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಈಗ ಮತ್ತೊಂದು ವಿಚಾರಣೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಇಲ್ಲಿ ಖುದ್ದು ಹಾಜರಾತಿಯನ್ನ ಕೋರಿ ದರ್ಶನ್ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಜಗದೀಶ್ ಅನುಕುಮಾರ್ ಪರವಾಗಿ ವಕೀಲ ರಂಗನಾಥ್ ರೆಡ್ಡಿ ವಾದವನ್ನ ಮಾಡಿರುವಂಥದ್ದು. ಜೈಲಿನಲ್ಲಿ ಕಕ್ಷಿದಾರರ ಬಳಿ ವಿಸ್ತೃತ ಚರ್ಚೆಯನ್ನ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಕೋರ್ಟ್ಗೆ ಖುದ್ದು ಹಾಜರಿಗೆ ಅನುಮತಿಯನ್ನ ನೀಡಿ A11 A12 ಪರ ವಕೀಲರು, ಅಂದ್ರೆ ಏನು ಆರೋಪಿ ಇರ್ತಾರಲ್ಲ ಅವರ ಪರವಾಗಿ ವಕೀಲರಿರುವಂಥದ್ದು. ಆರೋಪಿಗಳ ಪರ ವಕೀಲರ ಮನವಿಗೆ SPP ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. VC ಮೂಲಕವಾಗಿ ಆರೋಪಿಗಳು ಹಾಜರಿಗೆ ಅವಕಾಶ ಇದೆ. ಆರೋಪಿಗಳು ಬೇಕಾದ್ರೆ VC ಮೂಲಕವಾಗಿ ಬರಬಹುದು ಅಂತ. ಆರೋಪಿಗಳ ಜೊತೆ ವಕೀಲರು ಚರ್ಚೆ ಮಾಡಬಹುದು VC ಮೂಲಕವಾಗಿ. ಅಂದರೆ ನೇರ ಭೇಟಿ ಇಲ್ಲ. ಮ್ಯಾನ್ಯುಯಲ್ ಪ್ರಕಾರವಾಗಿ ಫೋನ್ ಕರೆಯನ್ನ ಮಾಡಲು ಅವಕಾಶ ಇದೆ. ಫೋನ್ ಕರೆಗಳನ್ನು ಮಾಡಿಕೊಳ್ಬಹುದು. ದರ್ಶನ್ 73 ಬಾರಿ ಸಂಬಂಧಿಕರು ಕುಟುಂಬದವರ ಜೊತೆ ಫೋನ್ನಲ್ಲಿ ಮಾತನಾಡಿದ್ದಾರೆ. 73 ಬಾರಿ. ಅಲ್ಲದೆ ಜೈಲಿನಲ್ಲಿ ಭೇಟಿಗೂ ಕೂಡ ಅವಕಾಶವನ್ನು ನೀಡಲಾಗಿದೆ. ಯಾವ ನಿರ್ಬಂಧವೂ ಕೂಡ ಇರೋದಿಲ್ಲ ಭೇಟಿಗೆ ಹಾಗೂ ಕರೆಗೆ. ಇನ್ನು ಕೋರ್ಟ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆ ಅರುಣ್ ಇದ್ದಾರೆ ಮಾಹಿತಿಯನ್ನ ನೀಡಲು. ಅರುಣ್, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಈಗ ಮತ್ತೊಂದು ವಿಚಾರಣೆ ಆಗ್ತಾ ಇರುವಂತದ್ದು, ಅಂದ್ರೆ ಖುದ್ದು ಹಾಜರಾತಿಯನ್ನ ಕೋರಿ ದರ್ಶನ್ ಅರ್ಜಿ ವಿಚಾರಣೆ ಆಗ್ತಿದೆ. ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಖುದ್ದು ಹಾಜರಾತಿಗೆ ದರ್ಶನ್ ಪರ ವಕೀಲರು ಒಂದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ನಿನ್ನೆ ಈ ಒಂದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಇವತ್ತು ವಾದ ಪ್ರತಿವಾದಗಳು ಸಹ ಆಗಿರುವಂತದ್ದು. ಅದ್ರ ಜೊತೆಗೆ ಖುದ್ದು ಹಾಜರಾತಿ ಯಾಕಾಗಿ ಆಗಿರಬೇಕು ಅಂದ್ಬಿಟ್ಟು ದರ್ಶನ್ ಪರ ವಕೀಲರು ಹನುಮಂತ ಪ್ರಸಾದ್ ಅವರು ವಾದವನ್ನ ಮಾಡ್ತಾ ಇರೋದು. ಯಾಕಂದ್ರೆ ನಾವು ನಮ್ಮ ಕಕ್ಷಿದಾರರ ಜೊತೆ ಒಂದಷ್ಟು ಕ್ರಾಸ್ ಎಕ್ಸಾಮಿನೇಷನ್ ಕೆಲವೊಂದಷ್ಟು ಮಾಹಿತಿಗಳನ್ನ ಪಡ್ಕೋಬೇಕು. ಅದಕ್ಕಾಗಿ ಖುದ್ದು ಹಾಜರಾತಿಯನ್ನ ಕೇಳ್ತಾ ಇದೀವಿ ಅಂತ ಹೇಳ್ಬಿಟ್ಟು ಹೇಳಿರುವಂತದ್ದು. ಅದ್ರ ಜೊತೆಗೆ ಸಹ ಆರೋಪಿಗಳು ಕೋರ್ಟ್ಗೆ ಅಂದ್ರೆ ಬರೆದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಕಾನೂನು ತೊಡಕುಗಳಾಗುತ್ತೆ ಅಂತ ಹೇಳ್ಬಿಟ್ಟು SPP ಪ್ರಸನ್ನಕುಮಾರ್ ಅವರ ವಾದ ಮಾಡಿದ್ರು. ಯಾಕಂದ್ರೆ ಕಳೆದ ಬಾರಿ ದರ್ಶನ್ ಅವರು ಕೋರ್ಟ್ಗೆ ಬಂದಂತ ಸಂದರ್ಭದಲ್ಲಿ ಚಾರ್ಜ್ ಫ್ರೇಮ್ ಮಾಡುವುದನ್ನ ಸಾಕಷ್ಟು ಗೊಂದಲಗಳಾಗಿತ್ತು. ಯಾಕಂದ್ರೆ ಹೆಚ್ಚು ಜನ ಲಾಯರ್ಗಳು ಸಹ ಬಂದಿದ್ರು, ಮತ್ತೆ ಹೆಚ್ಚು ಜನ ಜನರು ಸಹ ಬಂದಿದ್ರು. ಯಾರನ್ನು ಸಹ ನಾವು ಬರ್ಬಿಡಿ ಅಂತ ಓಪನ್ ಕೋರ್ಟ್ ಹೇಳಕ್ಕಾಗಲ್ಲ. ಹಾಗಾಗಿ ಈ ಸಲ ಟೆಕ್ನಾಲಜಿ ಸಾಕಷ್ಟು ಬಳಕೆ ಆಗಿರೋದ್ರಿಂದ ನಾವು ಅದನ್ನ ಆರೋಪಿಗಳ ಪರ ವಕೀಲರು ಟೆಕ್ನಾಲಜಿ ಮೂಲಕನೇ ಬಳಸ್ಕೋಬಹುದು. ಅದೇ ತರ ಖುದ್ದು ಹಾಜರಾತಿಯನ್ನ ಪಡೆದುಕೊಂಡ್ರೆ ಯಾಕಂದ್ರೆ ಸಾಕಷ್ಟು ಬಂದೋಬಸ್ತ್ ವ್ಯವಸ್ಥೆನ ಮಾಡ್ಕೋಬೇಕು. ಯಾಕಂದ್ರೆ ಈಗ ಕರ್ನಾಟಕದಲ್ಲಿ ಸಾಕಷ್ಟು ಬೆಂಗಳೂರಿನಲ್ಲಿ, ಅದರಲ್ಲೂ ಸಹ ಬೆಂಗಳೂರು ಕರ್ನಾಟಕ ಬಂದು ಮತ್ತೆ ಸ್ವತಂತ್ರ ದಿನಾಚರಣೆ ಇರುವಂತದ್ದು, ಮತ್ತೆ ವರಲಕ್ಷ್ಮಿ ಹಬ್ಬ ಇರುವಂತದ್ದು, ಗಣೇಶನ ಹಬ್ಬ, ಈ ರೀತಿ ತಾಲೂಕು ಬಂದೋಬಸ್ತುಗಳು ಇರುವುದರಿಂದ ಪೊಲೀಸರು ಸಹ ಒಂದಷ್ಟು ಬಿಡುವಿನ ಕೆಲಸವನ್ನು ಮಾಡ್ತಿರ್ತಾರೆ. ಹಾಗಾಗಿ ನಾನು ಕಮಿಷನರ್ ಅವರ ಬಳಿಯಿಂದ ಕೆಲವೊಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೀನಿ. ಯಾಕಂದ್ರೆ ಅವರು ಸಹ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಖುದ್ದು ಹಾಜರಾತಿ ಏನಿದೆ ಅದಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬಾರ್ದು. ಈಗಾಗಲೇ ಎಲೆಕ್ಟ್ರಾನಿಕ್ ಸಾಧನಗಳ ಮೂಲಕ ಒಂದು ಅವಕಾಶ ಮಾಡ್ಕೊಳ್ಳೋಕೆ ಒಂದು ಹೈಕೋರ್ಟ್ ಸಹ ಒಂದು ವ್ಯವಸ್ಥೆನ ಮಾಡಿದೆ. ಅದು ಸಹ ಒಂದು ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಎಲ್ಲ ಒಂದು ಜೈಲುಗಳಲ್ಲಿ ಸಹ ಒಂದು ಉತ್ತಮವಾದ ವ್ಯವಸ್ಥೆ ಇದೆ. ಅದ್ರ ಜೊತೆಗೆ ಅತ್ಯಾಧುನಿಕ ವ್ಯವಸ್ಥೆ. ಯಾಕಂದ್ರೆ ಆಡಿಯೋ ಮತ್ತೆ ವಿಡಿಯೋಗಳು ಸಹ ಕ್ಲಿಯರ್ ಆಗಿ ಬರುತ್ತೆ. ಹಾಗಾಗಿ ಆರೋಪಿಗಳ ಪರ ವಕೀಲರು ಅದನ್ನ ಬಳಸ್ಕೊಂಡು ಯೂಸ್ ಮಾಡ್ಕೋಬಹುದು. ಅದು ಬಿಟ್ಟು ಈ ರೀತಿ
ಖುದ್ದು ಅಧ್ಯಕ್ಷರಿಗೆ ನಾವು ಅವಕಾಶ ಕೊಟ್ಟೋಣ ಅಂತ ಏನು ಯಾಕಂದ್ರೆ ಈಗಾಗಲೇ ರಾಜರಥ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಏನು ಕಾಲ್ತುಳಿತಾಗಿ ಒಂದು ಸಾಕಷ್ಟು ದಿನ ಸಮಾಧಾನ ಅಪ್ಪಿದ್ರು. ಅದೇ ರೀತಿ ಇಲ್ಲೂ ಸಹ ಆಗ್ಬೋದು. ಯಾಕಂದ್ರೆ ಸ್ಟ್ಯಾಂಪೇಡ್ ಆಗಿರೋದ್ರಿಂದ ಕಳೆದ ಬಾರಿ ಸಹ ಒಂದು ಏನು ಚಾರ್ಜ್ ಫ್ರೇಮ್ ಮಾಡುವಂತ ಸಂದರ್ಭದಲ್ಲಿ ಒಂದು ಅರ್ಧ ದಿನ ಆಗಿತ್ತು. ಯಾಕಂದ್ರೆ ಆರೋಪಿಗಳ ಏನ್ ಹೇಳ್ತಾ ಇದ್ರೆ ಅದು ಜಡ್ಜಿಗೆ ಕೇಳ್ತಿಲ್ಲ. ಹಾಗಾಗಿ ಜಡ್ಜಿಯು ಏನ್ ಹೇಳಿದ್ರು ಅದು ಸಹ ಆರೋಪಿಗಳು ಸರಿಯಾಗಿ ಕೇಳ್ತಿಲ್ಲ ಅನ್ನೋದು ಸಹ ಒಂದು ವಾದ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಖುದ್ದು ಆಚರಣೆಯನ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಪ್ರಸನ್ನ ಕುಮಾರ್ ಅವರು ವಾದ ಮಾಡಿರುವಂತದ್ದು. ಸೊ ಈ ಮಧ್ಯೆ ನಾಳೆಗೆ ಏನು ಕೋರ್ಟ್ ಅರ್ಜಿನ ಮಧ್ಯಾಹ್ನ ಅರ್ಜಿ ಮುಂದೂಡಿಕೆ ಮಾಡಿರುವಂತದ್ದು. ಧನ್ಯವಾದ ಅರುಣ್ ಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ ಇಲ್ಲಿ ದರ್ಶನ್ ಖುದ್ದು ಹಾಜರಿ ಅಂದರೆ ವಿಚಾರವಾಗಿ ಈಗ ಅರ್ಜಿಯನ್ನು ಹಾಕಿರುವಂಥದ್ದು. ಜೈಲಿನಲ್ಲಿ ಭೇಟಿಗೆ ಅವಕಾಶ ನೀಡಲಾಗುತ್ತೆ, ಕರೆ ಮಾಡಬಹುದು. ದರ್ಶನ್ 73 ಬಾರಿ ಕುಟುಂಬಸ್ಥರೊಂದಿಗೆ ಮಾತನಾಡಿದ್ದಾರೆ, ಭೇಟಿಗೂ ಕೂಡ ಅವಕಾಶ ಇದೆ.